ಸೊ ನಮ್ಮ ಸರ್ಕಾರ ನಾವು ಹೇಗೆ ಮಾಡಬೇಕು ಅನ್ನೋದು ನಮಗೆ ಅನುಭವ ಇರ್ತಕ್ಕಂಥವ್ರು ಮುಖ್ಯಮಂತ್ರಿ ಇದ್ದಾರೆ. 100 ವರ್ಷ ಇತಿಹಾಸ ಇರ್ತಕ್ಕಂಥ ಪಕ್ಷದ ಹೈಕಮಾಂಡ್ ಇದೆ. ಜನರ ಅಭಿಪ್ರಾಯದಂತೆ ನಾವು ಮಾಡ್ತೀವಿ. ವಿರೋಧ ಪಕ್ಷದವರು ಹೋರಾಟ ಮಾಡೋಕ್ಕೆ ಅವಕಾಶ ಇದೆ. ಪ್ರತಿಭಟನೆ ಮಾಡಲಿ, ಹೋರಾಟ ಮಾಡಲಿ, ಅಪೋಸಿಷನ್ ಕೂತ್ಕೊಂಡು ಪ್ರಶ್ನೆ ಕೇಳಲಿ, ನಮ್ಗೆ ಏನಾದ್ರು ಸಜೆಷನ್ ಕೊಡಲಿ, ಅದಕ್ಕೆಲ್ಲ ಸ್ವಾಗತ ಇದೆ. ನಾವು ಅವ್ರಿಗೆ ಕೊಡೋವಂಥ ಸ್ವಾಗತವನ್ನು ಭಾಳ ಆರ್ಟ್ಫುಲಿ ತಗೋತೀವಿ. ಯಾವ್ದು ಸರಿ ಇದೆ ಅದು ಮಾಡೋಣ. ಆಯ್ತ್ರಿ, ಅಲ್ಲಿ ಡಿ.ಕೆ. ಶಿವಕುಮಾರ್ ಒಬ್ರು ಹಿರಿಯ ಪಕ್ಷದ ಅಧ್ಯಕ್ಷರಾಗಿ, ಅನೇಕ ಸಂದರ್ಭದಲ್ಲಿ ಖಾತೆ ಸಚಿವರಾಗಿ, ಈಗ ಉಪಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾರೆ. ಅವರು ಒಂದು ಚಲನಚಿತ್ರ ಮಂಡಳಿ ಮಾಡಿರ್ತಕ್ಕಂಥ ಫಂಕ್ಷನ್ನು ಸರ್ಕಾರ ಅದಕ್ಕೆ ಕೈ ಜೋಡಿಸಿರೋದಕ್ಕೆ ಎಲ್ಲರೂ ಬಂದಿಲ್ಲ ಅನ್ನೋ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಮಾತಾಡಿದ್ದಾರೆ. ಅದನ್ನು ನಾವು ಭಾಳ ವಿಕೋಪಕ್ಕೆ ತೊಗೊಂಡೋಗುವಂಥ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ. ಮಾತನಾಡೋ ಸಂದರ್ಭದಲ್ಲಿ ಅವರು ಇಂಥ ಒಂದು ದೊಡ್ಡ ದೊಡ್ಡ ಚಲನಚಿತ್ರ ನಟರು ಬಂದಿಲ್ವಲ್ಲ ಅನ್ನೋ ಫೀಲಿಂಗ್ಸ್ನಲ್ಲಿ ಹೇಳಿದ್ದಾರೆ. ಅದನ್ನು ಯಾಕೆ ಅಷ್ಟೊಂದು ದೊಡ್ಡದು ಮಾಡೋವಂಥ ಸರ್ಕಾರ, ನಟರು, ಸಾರ್ವಜನಿಕರು ಎಲ್ಲ ಒಂದೇ ದಾರಿನಲ್ಲಿ ಹೋಗ್ಬೇಕಾಗಿದೆ. ಅದೆಲ್ಲ ಹೈಕಮಾಂಡ್ ಪ್ರಶ್ನೆ. ಈಗ ನಮ್ಮ ಮುಖ್ಯಮಂತ್ರಿಯವರು ಒಂದು ಇತಿಹಾಸ 16ನೇ ಬಜೆಟ್ ಮಂಡಿಸ್ತಾ ಇದ್ದಾರೆ 17ನೇ ತಾರೀಕು. ಅದ್ರ ಬಗ್ಗೆ ಎಲ್ಲ ದೃಷ್ಟಿ ಇದೆ. ನಮಗೆಲ್ಲ ಅದ್ರ ಬಗ್ಗೆ ಹೆಮ್ಮೆ ಇದೆ, ಖುಷಿ ಇದೆ. ಇಷ್ಟೊಂದು 56,000 ಕೋಟಿನ 5 ಗ್ಯಾರಂಟಿ ಕೊಡೋದ್ರ ಮೂಲಕ ಕೊಟ್ಟು ಒಳ್ಳೆ ಬಜೆಟನ್ನು ಮಂಡಿಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ನಾವು ಅದ್ರ ಕಡೆ ಗಮನ ಹರಿಸ್ತಾ ಇದ್ದೀವಿ. ಈ ಮೀಟಿಂಗು, ಸಣ್ಣ ಪುಟ್ಟ ಕದನ, ಇದನ್ನೆಲ್ಲ ನಮ್ಮ ಹೈಕಮಾಂಡು ಗಮನಿಸ್ತಿದೆ, ನೋಡ್ತಾರೆ. ಥ್ಯಾಂಕ್ ಯು ಸರ್. ಸೊ ನಮ್ಮ ಸರ್ಕಾರ ನಾವು ಹೇಗೆ ಮಾಡಬೇಕು ಅನ್ನೋದು ನಮಗೆ ಅನುಭವ ಇರ್ತಕ್ಕಂಥವ್ರು ಮುಖ್ಯಮಂತ್ರಿ ಇದ್ದಾರೆ. 100 ವರ್ಷ ಇತಿಹಾಸ ಇರ್ತಕ್ಕಂಥ ಪಕ್ಷದ ಹೈಕಮಾಂಡ್ ಇದೆ. ಜನರ ಅಭಿಪ್ರಾಯದಂತೆ ನಾವು ಮಾಡ್ತೀವಿ. ವಿರೋಧ ಪಕ್ಷದವರು ಹೋರಾಟ ಮಾಡೋಕ್ಕೆ ಅವಕಾಶ ಇದೆ. ಪ್ರತಿಭಟನೆ ಮಾಡಲಿ, ಹೋರಾಟ ಮಾಡಲಿ, ಅಪೋಸಿಷನ್ ಕೂತ್ಕೊಂಡು ಪ್ರಶ್ನೆ ಕೇಳಲಿ, ನಮ್ಗೆ ಏನಾದ್ರು ಸಜೆಷನ್ ಕೊಡಲಿ, ಅದಕ್ಕೆಲ್ಲ ಸ್ವಾಗತ ಇದೆ. ನಾವು ಅವ್ರಿಗೆ ಕೊಡೋವಂಥ ಸ್ವಾಗತವನ್ನು ಭಾಳ ಆರ್ಟ್ಫುಲಿ ತಗೋತೀವಿ. ಯಾವ್ದು ಸರಿ ಇದೆ ಅದು ಮಾಡೋಣ. ಆಯ್ತ್ರಿ, ಅಲ್ಲಿ ಡಿ.ಕೆ. ಶಿವಕುಮಾರ್ ಒಬ್ರು ಹಿರಿಯ ಪಕ್ಷದ ಅಧ್ಯಕ್ಷರಾಗಿ, ಅನೇಕ ಸಂದರ್ಭದಲ್ಲಿ ಖಾತೆ ಸಚಿವರಾಗಿ, ಈಗ ಉಪಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾರೆ. ಅವರು ಒಂದು ಚಲನಚಿತ್ರ ಮಂಡಳಿ ಮಾಡಿರ್ತಕ್ಕಂಥ ಫಂಕ್ಷನ್ನು ಸರ್ಕಾರ ಅದಕ್ಕೆ ಕೈ ಜೋಡಿಸಿರೋದಕ್ಕೆ ಎಲ್ಲರೂ ಬಂದಿಲ್ಲ ಅನ್ನೋ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಮಾತಾಡಿದ್ದಾರೆ. ಅದನ್ನು ನಾವು ಭಾಳ ವಿಕೋಪಕ್ಕೆ ತೊಗೊಂಡೋಗುವಂಥ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ. ಮಾತನಾಡೋ ಸಂದರ್ಭದಲ್ಲಿ ಅವರು ಇಂಥ ಒಂದು ದೊಡ್ಡ ದೊಡ್ಡ ಚಲನಚಿತ್ರ ನಟರು ಬಂದಿಲ್ವಲ್ಲ ಅನ್ನೋ ಫೀಲಿಂಗ್ಸ್ನಲ್ಲಿ ಹೇಳಿದ್ದಾರೆ. ಅದನ್ನು ಯಾಕೆ ಅಷ್ಟೊಂದು ದೊಡ್ಡದು ಮಾಡೋವಂಥ ಸರ್ಕಾರ, ನಟರು, ಸಾರ್ವಜನಿಕರು ಎಲ್ಲ ಒಂದೇ ದಾರಿನಲ್ಲಿ ಹೋಗ್ಬೇಕಾಗಿದೆ. ಅದೆಲ್ಲ ಹೈಕಮಾಂಡ್ ಪ್ರಶ್ನೆ. ಈಗ ನಮ್ಮ ಮುಖ್ಯಮಂತ್ರಿಯವರು ಒಂದು ಇತಿಹಾಸ 16ನೇ ಬಜೆಟ್ ಮಂಡಿಸ್ತಾ ಇದ್ದಾರೆ 17ನೇ ತಾರೀಕು. ಅದ್ರ ಬಗ್ಗೆ ಎಲ್ಲ ದೃಷ್ಟಿ ಇದೆ. ನಮಗೆಲ್ಲ ಅದ್ರ ಬಗ್ಗೆ ಹೆಮ್ಮೆ ಇದೆ, ಖುಷಿ ಇದೆ. ಇಷ್ಟೊಂದು 56,000 ಕೋಟಿನ 5 ಗ್ಯಾರಂಟಿ ಕೊಡೋದ್ರ ಮೂಲಕ ಕೊಟ್ಟು ಒಳ್ಳೆ ಬಜೆಟನ್ನು ಮಂಡಿಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ನಾವು ಅದ್ರ ಕಡೆ ಗಮನ ಹರಿಸ್ತಾ ಇದ್ದೀವಿ. ಈ ಮೀಟಿಂಗು, ಸಣ್ಣ ಪುಟ್ಟ ಕದನ, ಇದನ್ನೆಲ್ಲ ನಮ್ಮ ಹೈಕಮಾಂಡು ಗಮನಿಸ್ತಿದೆ, ನೋಡ್ತಾರೆ. ಥ್ಯಾಂಕ್ ಯು ಸರ್.